72 ವರ್ಷದ ಹಿರಿಯ ಖ್ಯಾತ ನಟ ಮೋಹನ್ ಬಾಬು ಅವರ ಮನೆ ವಿಚಾರ ಈಗ ಬೀದಿಗೆ ಬಿದ್ದಿರೋದು ನಮ್ಗೆಲ್ರಿಗೂ ತಿಳಿದಿರುವಂತಹ ವಿಷಯ. ಮೋಹನ್ ಬಾಬು ಅವರು ರಿಪೋರ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಅಂಬರೀಶ್ ಅವರು ಹಾಗೆ ಮೋಹನ್ ಲಾಲ್ ಅವರ ಫ್ರೆಂಡ್ಶಿಪ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. 72 ವರ್ಷದ ಹಿರಿಯ ಖ್ಯಾತ ನಟ ಮೋಹನ್ ಬಾಬು ಅವರ ಮನೆ ವಿಚಾರ ಈಗ ಬೀದಿಗೆ ಬಿದ್ದಿರೋದು ನಮ್ಗೆಲ್ರಿಗೂ ತಿಳಿದಿರುವಂತಹ ವಿಷಯ. ಈ ವಯಸ್ಸಿನಲ್ಲಿ 72 ವಯಸ್ಸಿನಲ್ಲಿ ಯಾರೇ ಆಗ್ಲಿ ಮಕ್ಕಳಿಗೆ ಆಸ್ತಿನ ಹಂಚಿಕೆ ಮಾಡ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಕೊಂಡು ಆರಾಮಾಗಿ ಇರೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಮೋಹನ್ ಬಾಬು ಅವರ ಮನೆಯಲ್ಲಿ ಬೇರೆನೇ ನಡೀತಾ ಇದೆ. ಏನು ಸರಿ ಇಲ್ಲ ಅನ್ನೋದು ಕೂಡ ತಿಳಿತಾ ಇದೆ. ಮೋಹನ್ ಬಾಬು ಅವರ ಮಕ್ಕಳಿಗೂ ಹಾಗೂ ಮೋಹನ್ ಬಾಬು ಅವ್ರಿಗೆ ಆಸ್ತಿ ವಿಚಾರವಾಗಿ ಒಂದಷ್ಟು ಜಗಳಗಳು, ಮನಸ್ತಾಪಗಳು ಆಗ್ತಾ ಇದೆ. ಮಗನ ಮೇಲೆ ಅಪ್ಪ ದೂರು ಕೊಡ್ತಾ ಇದ್ರೆ, ಅಪ್ಪನ ಮೇಲೆ ಮಗ ದೂರು ಕೊಡ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ಇದು ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲ ಒತ್ತಡದಲ್ಲಿ ಇರ್ಬೇಕಾದ್ರೆ ಮೋಹನ್ ಬಾಬು ಅವರು ರಿಪೋರ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಇದು ಅವರ ಇಷ್ಟು ವರ್ಷದ ಕೆರಿಯರ್ಗೆ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದಾಗಿದೆ. ಮೋಹನ್ ಬಾಬು ಅವರು ಇಷ್ಟು ವರ್ಷಗಳ ಕಾಲ ಸಂಪಾದಿಸಿದಂತಹ ಘನತೆ, ಗೌರವ ಎಲ್ಲ ಮಣ್ಣು ಪಾಲಾಗಿದೆ. ಕಳೆದ 3 ದಿನಗಳಿಂದ ಮಗ ಮನೋಜ್ನಿಂದ ಬೀದಿ ಪಾಲಾಗಿದೆ ಅಂತಾನೆ ಹೇಳ್ಬೋದು. ಇವರ ಮನೆಯಲ್ಲಿ ನಡೀತಾ ಇರುವಂತಹ ಆಸ್ತಿ ಗಲಭೆ ಈಗ ನ್ಯಾಷನಲ್ ನ್ಯೂಸ್ ಆಗಿಬಿಟ್ಟಿದೆ. ಹೌದು, ಆದ್ರೆ ಮೋಹನ್ ಬಾಬು ಅವರು ಸುಮಾರು 100 ಕೋಟಿ ಆಸ್ತಿ ಒಡೆಯ. ಹಾಗೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಇವರು ಅಂಬರೀಶ್, ರಜನಿಕಾಂತ್, ಮೋಹನ್ ಲಾಲ್, ಮಮ್ಮೂಟಿ, ಚಿರಂಜೀವಿ ಎಲ್ಲರಿಗೂ ಆಪ್ತರಾಗಿದ್ದಾರೆ. ಇವ್ರ ಇಂಡಸ್ಟ್ರಿಯಲ್ಲಿ ಇವ್ರದೇ ಆದಂತಹ ಒಂದು ಹೆಸರಿದೆ. ಪ್ರೊಡ್ಯೂಸರ್, ಎಜುಕೇಶನ್ ತಜ್ಞರು, ಹಾಗೆ ಬಿಸ್ನೆಸ್ ಮ್ಯಾನ್, ನಟರು. ಈ ರೀತಿಯಾಗಿ ಇರ್ಬೇಕಾದ್ರೆ ಮೋಹನ್ ಬಾಬು ಅವರು ಯಾಕೆ ಈ ರೀತಿಯಾದಂತಹ ಕೆಲಸ ಮಾಡ್ತಿದ್ದಾರೆ? ಯಾಕೆ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಿದ್ರು? ಯಾಕೆ ಮಗನ ಜೊತೆ ಅವರ ಬಾಂಧವ್ಯ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ. ಮೋಹನ್ ಬಾಬು ಅವರು ಸಿನಿಮಾ ರಂಗದಲ್ಲಿ ಅವ್ರದೇ ಆದಂತಹ ಹೆಸರನ್ನ ಮಾಡಿದ್ದಾರೆ. ಗತ್ತು, ಗಾಂಭೀರ್ಯದಿಂದ ತೋರಿಸ್ಕೊಂಡಿದ್ದಾರೆ. ಮೋಹನ್ ಬಾಬು ಅಂದ್ರೆ ಎಷ್ಟೋ ಜನ ಸೆಲೆಬ್ರಿಟೀಸ್ಗೆ ಭಯ ಆಗತ್ತಂತೆ. ಇಂತಹ ರೀತಿಯಲ್ಲಿ ಹೆಸರನ್ನ ಮಾಡಿರುವಂತಹ ಮೋಹನ್ ಬಾಬು ಅವರು ಈಗ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಿ ಸುದ್ದಿ ಆಗ್ತಾ ಇದ್ದಾರೆ. ಮಗನ ಆಸ್ತಿ ಕೊಡ್ತಾ ಇಲ್ಲ, ಮಗನ ಮೇಲೆ ಕಂಪ್ಲೇಂಟ್ ಮಾಡಿ ಸುದ್ದಿ ಆಗ್ತಾ ಇದ್ದಾರೆ. ಈ ವಿಷಯನ ಮಮ್ಮೂಟಿ, ಮೋಹನ್ ಲಾಲ್, ಸುಮಲತಾ, ಅಂಬರೀಶ್, ಚಿರಂಜೀವಿ ಎಲ್ರಿಗೂ ಗೊತ್ತಿದ್ರು ಕೂಡ ಯಾರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಮೋಹನ್ ಬಾಬು ಅವರು ಮಾಡಿರುವಂತಹ ಆಸ್ತಿ, ಅವರು ಗಳಿಸಿರುವಂತಹ ಹೆಸರು ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು. ಹಾಗೆ ಅಂಬರೀಶ್ ಅವ್ರಿಗೆ ಆಪ್ತ ಗೆಳೆಯರಾಗಿದ್ರು ಮೋಹನ್ ಬಾಬು ಅವರು. ಚಿರಂಜೀವಿ ಅವ್ರಿಗೂ ಆಪ್ತ ಗೆಳೆಯರಾಗಿದ್ರು. ರಜನಿಕಾಂತ್ ಅವ್ರಿಗೂ ಕೂಡ ಆಪ್ತ ಗೆಳೆಯರು. ಈ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ಅನ್ನ ಇಟ್ಕೊಂಡಿದ್ದಾರೆ. ಎಷ್ಟೊಂದು ಜನ ಹಿರಿಯ ನಟರಿಗೂ ಮೋಹನ್ ಬಾಬು ಅಂದ್ರೆ ಇನ್ಸ್ಪಿರೇಷನ್. ಇವರದ್ದೇ ಆದಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಅಂಬರೀಶ್ ಅವರು ಹಾಗೆ ಮೋಹನ್ ಲಾಲ್ ಅವರ ಫ್ರೆಂಡ್ಶಿಪ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅಂಬರೀಶ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾಗ ಕೂಡ ಮೋಹನ್ ಬಾಬು ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಯಾಕಂದ್ರೆ ಅಂಬರೀಶ್ ಅವ್ರಿಗೂ ಹಾಗೆ ಮೋಹನ್ ಬಾಬು ಅವ್ರಿಗೆ ಇದ್ದಂತಹ ಫ್ರೆಂಡ್ಶಿಪ್ ಅಂತದ್ದು. ಸುಮಲತಾ, ಅಂಬರೀಶ್ ಮಗನ ಮದುವೆ ಮಾಡಿದಾಗ ಕೂಡ ಮೋಹನ್ ಬಾಬು ಅವರು ಕುಟುಂಬ ಸಮೇತರಾಗಿ ಬಂದಿದ್ರು, ಆಶೀರ್ವಾದ ಮಾಡಿದ್ರು. ಇಂತಹ ಫ್ರೆಂಡ್ಶಿಪ್ ನ ನಾವು ನೋಡ್ಬೋದು. ಹಾಗೆ ರಜನಿಕಾಂತ್, ಮೋಹನ್ ಬಾಬು ಅವರು ಫ್ರೆಂಡ್ಶಿಪ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಬ್ರು ಕೂಡ ಒಂದು ಒಳ್ಳೆ ಸ್ನೇಹಿತರು, ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದವರು. ಬರೀ ರಜನಿಕಾಂತ್ ಅಲ್ಲ, ಮೋಹನ್ ಬಾಬು ಅವರು ಮೋಹನ್ ಲಾಲ್ ಅವ್ರ ಜೊತೆ, ಮಮ್ಮೂಟಿ ಜೊತೆ, ಇನ್ನು ಸಾಕಷ್ಟು ಹಿರಿಯ ಕಲಾವಿದರ ಜೊತೆ ಅಷ್ಟೇ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಈಗ ಆ ಎಲ್ಲಾ ಹಿರಿಯ ಕಲಾವಿದರು ಮೋಹನ್ ಬಾಬು ಅವರ ಈ ಸುದ್ದಿಗಾಗಿ ಮೌನ ತಾಳಿದ್ದಾರೆ. ಯಾರು ಕೂಡ ಎಲ್ಲೂ ಕೂಡ ಏನೂ ಮಾತನಾಡ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಹಿಂದೆ ಸರಿತಾ ಇದ್ದಾರೆ. ಮೋಹನ್ ಬಾಬು ಅವರು ಇಷ್ಟೆಲ್ಲ ಗಳಿಸಿರ್ಬೇಕಾದ್ರೆ, ಇಷ್ಟೆಲ್ಲ ಅವರ ಆಸ್ತಿ ಆಗಿರ್ಬೋದು, ಹೆಸರನ್ನ ಗಳಿಸಿರ್ಬೇಕಾದ್ರೆ ಯಾಕೆ ಅವರ ಮನೆ ವಿಚಾರನ ಹೊರಗಡೆ ತಂದಿದ್ದಾರೆ ಅನ್ನೋದು ಕೂಡ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಅವರದ್ದೇ ಆದಂತಹ ಅಭಿಮಾನಿಗಳ ಫಾಲೋವರ್ಸ್ನ ಹೊಂದಿದ್ದಾರೆ ಮೋಹನ್ ಬಾಬು ಅವರು. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಅವರ ಮಕ್ಕಳು ಸಹ 3 ಜನ ಮಕ್ಕಳು ಸಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿರುವಂಥದ್ದು. ಮಂಚು ವಿಷ್ಣು, ಮಂಚು ಮನೋಜ್, ಲಕ್ಷ್ಮಿ ಮಂಚು ಇವರದ್ದೇ ಆದಂತಹ ಹೆಸರನ್ನ ಅವರ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ.
ಇವರು ಉದ್ಯಮಿ ಕೂಡ ಆಗಿದ್ದಾರೆ, ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಈ ರೀತಿಯಾದಂತಹ ಹೆಸರನ್ನ ಇಷ್ಟು ಬೇಗ ಇಷ್ಟು ರೀತಿಯಲ್ಲಿ ಅಂದರೆ ರಿಪೋರ್ಟರ್ಗೆ ಹಲ್ಲೆ ಮಾಡಿ ಸುದ್ದಿ ಆಗ್ತಾ ಇದ್ದಾರೆ. ಆ ರಿಪೋರ್ಟರ್ ತುಂಬಾ ಗಂಭೀರವಾದಂತಹ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಕೆಟ್ಟ ಪದಗಳಲ್ಲಿ ನಿಂದನೆ ಮಾಡಿದ್ದಾರೆ ಅಂದ್ರೆ ಮೋಹನ್ ಬಾಬು ಅವರ ಮನಸ್ಥಿತಿ ಎಂಥದ್ದು ಅಂತ ಇಲ್ಲಿ ನಮಗೆ ಗೊತ್ತಾಗತ್ತೆ. ಈ ಗಲಾಟೆ ಏನು ನಡೀತಾ ಇದೆ, ಅಪ್ಪ ಮಕ್ಕಳ ನಡುವೆ ನಡೀತಿರುವಂತಹ ಗಲಾಟೆ ಲಾಸ್ಟ್ಗೆ ಹಲ್ಲೆ ಆಗಿ ಒಬ್ಬರನ್ನ ಒಬ್ರು ಸಾಯಿಸ್ಕೊಳ್ಳುವಂತಹ ಹಂತಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮೋಹನ್ ಬಾಬು ಅವರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಅವರ ಕೆಲವು ಸಿನಿಮಾಗಳಂತೂ ಅವರ ಗತ್ತು ಗಾಂಭೀರ್ಯಕ್ಕೆ ಫೇಮಸ್ ಆದಂಥದ್ದು. ಮೇಜರ್ ಚಂದ್ರಕಾಂತ್, ಪೆದರಾಯುಡು, ಯಮದೊಂಗ ಹೀಗೆ ಅನೇಕ ಹಿಟ್ ಚಿತ್ರಗಳನ್ನ ತೆಲುಗು ಸಿನಿಮಾ ರಂಗಕ್ಕೆ ನೀಡಿದ್ದಾರೆ. 500ಕ್ಕೂ ಹೆಚ್ಚು ಸಿನಿಮಾಗಳು ಅಂದ್ರೆ ಅದು ನಿಜಕ್ಕೂ ತಮಾಷೆಯ ಮಾತೇ ಅಲ್ಲ. ಇವರ ಕೆಲಸನ ಗುರುತಿಸಿ ಪದ್ಮಶ್ರೀ ಅವಾರ್ಡ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ, ಸಾಕಷ್ಟು ಫಿಲ್ಮ್ ಫೇರ್ಗಳನ್ನ ಪಡ್ಕೊಂಡಿದ್ದಾರೆ. ಇಂತಹ ಹೆಸರು ಮಾಡಿರುವಂತಹ ಮೋಹನ್ ಬಾಬು ಅವರು ಯಾಕೆ ಅವರ ಮನೆ ವಿಷಯಕ್ಕೆ ಸುದ್ದಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಜನ ಅಭಿಮಾನಿಗಳಿಗೆ ಬೇಸರ ತಂದಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.